ಶ್ರೇಯಸ್ ಅಯ್ಯರ್ಗೆ. ಲಾಸ್ಟ್ ಕಡೆದಾಗ ಬಂದಂತ ರಜತ್ ಪಾಟಿದಾರ್ ಆರ್ಮ್ ಸ್ವಲ್ಪ ಏಟಾಗಿದ್ರೂ ಕೂಡ 1 4 ಮತ್ತು 1 6 ಅನ್ನ ಹೊಡೆಯುವ ಮುಖಾಂತರ 15 ರನ್ ಅನ್ನ ಬಾರಿಸಿದ್ದಾರೆ 8 ಬಾಲ್ಗೆ. ನಿರ್ಣಾಯಕ ಲಾಸ್ಟ್ ಓವರ್, ಕಡೆಯ ಲಾಸ್ಟ್ ಓವರ್ ಇದೆಯಲ್ಲ, ಇದೇ ಮುಷೀರ್ ಖಾನ್ ಮಾಡಿದ್ದು. ಕಡೆಯ ಓವರ್ ಅಲ್ಲಿ ಸುಮಾರು 14 ರನ್ ಜಯಬೇರಿ ಬಾರಿಸಿದ್ದು, ಅದರಲ್ಲಿ 1 6 ಮತ್ತು 1 4. ಸೊ ಅಲ್ಲಿಗೆ ಈಗ ಆಗಿದ್ದು ಇದಿಷ್ಟು ಇವತ್ತಾಗಿದ್ದು. ಮತ್ತೊಂದು ಕಡೆ ಈಗ 9 ವರ್ಷ ಆದ್ಮೇಲೆ ಈಗ ಫೈನಲ್ ಬರ್ತಾ ಇದೆ. ಬಹಳ ಬಹಳ ಒಂದ್ರೆ ಅತ್ತೆಗೆ ಸ್ಪೆಷಲ್ ಇಯರ್ ಇದು 2025 ಅನ್ನೋದು ಒಂದ್ ಕಡೆ ಆದ್ರೆ 18ನೇ ಆವೃತ್ತಿ ಇದು. ಒಂದು ಕಡೆ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ 18, ಈ ಆವೃತ್ತಿಯು 18. ಈ 18ನೇ ಆವೃತ್ತಿ IPL ಸ್ಟಾರ್ಟ್ ಆಗಿನಿಂದಲೂ ಕೂಡ ಅದೇ ಗುಂಗು 18ರಂದು ನಂಟು ತರುತ್ತಾ ಈ ಬಾರಿ ಕಪ್ಪು ಅನ್ನೋದು ಮಧ್ಯದಲ್ಲಿ ಕಗ್ಗಂಟಾಗಿ ಪರಿಣಮಿಸಿತ್ತು. ಯಾವಾಗ 3 ಮ್ಯಾಚ್ ಅನ್ನ ಸೋತಿದ್ರು ಆಗ. ಅದಾದ ಮೇಲೆ ಗೆಲುವನ್ನ ಕಂಡಂತಹ RCB ಹಿಂತಿರುಗಿ ನೋಡ್ಲೇ ಇಲ್ಲ. ಸೊ ಈಗ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದ ನಮ್ಮ RCB ಟೀಮ್. ಟೋಟಲ್ ಆಗಿ ಇಲ್ಲಿ ತನಕ ಈ ಪ್ಲೇ ಆಫ್ ವಿಚಾರನೂ ಒಂದು ಹಿಸ್ಟ್ರಿ ಇದೆ, ಪ್ಲೇ ಆಫ್ ಬಗ್ಗೆನೂ ಮಾತಾಡ್ತೀನಿ. 9 ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಆ 9ರಲ್ಲಿ 3 ಬಾರಿ ಫೈನಲ್ಗೆ ಬಂದಿದೆ. 2009, 2011, 2016. ಲಾಸ್ಟ್ ಟೈಮ್ 2016 ಫೈನಲ್ ಮ್ಯಾಚ್ ಇನ್ನೂ ನಮ್ಮ ಕಣ್ಣ ಮುಂದೆ ಇದೆ. SRH ಮತ್ತು RCB ಟೀಮ್ ಒಳ್ಳೆ ಹಣಾಹಣಿ ಇತ್ತು. ಆದರೆ ಅವತ್ತು SRH ಟೀಮ್ ಅದ್ಭುತ ಪ್ರದರ್ಶನದೊಂದಿಗೆ ನಾವು ಆಗ ಸೋಲನ್ನ ಅನುಭವಿಸಬೇಕಾಗಿತ್ತು. ಆದರೆ ಈಗ ಹೊಸ ಹುರುಪಿನೊಂದಿಗೆ, ಹೊಸ ಟ್ಯಾಲೆಂಟೆಡ್ ಪ್ಲೇಯರ್ಸ್ನೊಂದಿಗೆ ನಮ್ಮ ಭುವನೇಶ್ವರ್ ಕುಮಾರ್ ಇದ್ದಾರೆ, ಹೇಸಲ್ವುಡ್ ಇದ್ದಾರೆ, ಯಶ್ ದಯಾಳ್ ಜೊತೆಗೆ ಇವತ್ತು 3 ವಿಕೆಟ್ ತಗೊಂಡಂತಹ ನಮ್ಮ ಸುಯೇಶ್ ಶರ್ಮಾ ಮಾರಕ ಬೌಲಿಂಗ್ಗೆ ಹೆಂಗೆ ಪಂಜಾಬ್ ತತ್ತರಿಸಿ ಹೋಯ್ತು ಅನ್ನೋದನ್ನು ನೋಡಿದ್ವಿ. ಸೊ ಇದೇ ಪರ್ಫಾರ್ಮೆನ್ಸ್ ನಾವು ಫೈನಲ್ ನಲ್ಲೂ ತೋರಿಸಬೇಕಾಗುತ್ತೆ. ಫೈನಲ್ ನಲ್ಲಿ ಪಂಜಾಬೇ ಬರುತ್ತೋ ಅಥವಾ ಗುಜರಾತ್ ಬರುತ್ತೋ ಮುಂಬೈ ಬರುತ್ತೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಈ ಕ್ವಾಲಿಫೈಯರ್ 2 ನಲ್ಲಿ ಪಂಜಾಬ್ ಎದುರಿಗೆ GT ಆಗ್ಲಿ ಅಥವಾ ಪಂಜಾಬ್ ಆಗ್ಲಿ, 2 ಟೀಮಲ್ಲಿ ಒಂದು ಬಂದೇ ಬರುತ್ತೆ. ಅದರಲ್ಲೂ ಪಂಜಾಬ್ ಗೆದ್ರೆ ಮತ್ತೆ ಇದೇ ಮ್ಯಾಚ್ ಫೈನಲ್ ನಲ್ಲಿ ಮತ್ತೆ ನಾವು ಇದೇ 2 ಟೀಮ್ಗಳು ಸೆಣಸಾಡೋದನ್ನು ನೋಡಬಹುದು. ಇಲ್ಲ ಅಂದ್ರೆ ಮುಂಬೈ ಅಥವಾ GT ಆಡಬಹುದು. ನೋಡ್ಬೇಕು ಇದೆಲ್ಲಕ್ಕೂ ಉತ್ತರ ಕ್ವಾಲಿಫೈಯರ್ 2. ನಾಳೆ ಯಾರು ಗೆಲ್ತಾರೆ ಅವರು ಕ್ವಾಲಿಫೈಯರ್ 2 ನಲ್ಲಿ ಪಂಜಾಬ್ ಅನ್ನ ಎದುರಿಸ್ತಾರೆ. ಅದರಲ್ಲಿ ಯಾರು ಗೆಲ್ತಾರೆ ಅವರು ನಮ್ಮ RCB ಯಲ್ಲಿ ಫೈನಲ್ ನಲ್ಲಿ ಮುಖಾಮುಖಿ ಆಗ್ತಾರೆ. ಸೊ 18ರ ನಂಟು ಈಗ ಇಡೀ ನಾಡಿಗೆ ಒಂದು ರೀತಿಯಾಗಿ ಸಿಹಿಯನ್ನ ತಿನ್ನಿಸ್ತಾ ಇದೆ. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.